ನಮಸ್ಕಾರ ಗೆಳೆಯರೇ, ಹಳ್ಳಿ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ, ಹಾಗೆ ನಮ್ಮೂರ ದೇವಸ್ಥಾನಕ್ಕೆ ಬೆಳಿಗ್ಗೆ ಪೂಜೆ ಇದೆ, ವಿಶೇಷ ಪೂಜೆ ಆಗ್ತದೆ ದೇವಸ್ಥಾನದಲ್ಲಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಹೊರಟದ್ದು. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಂಗಡಿಯಿಂದ ಅಷ್ಟೊಂದು ಹಣ ಕೊಟ್ಟು ಏನು ಹೂವು ಅದು ಇದು ತರಬೇಕಾಗಿಲ್ಲ. ನಮ್ಮ ಮನೆ ಗಿಡದಲ್ಲಾಗಿರೋ ಹೂವು ದೇವರಿಗೆ ಅರ್ಪಣೆ ಮಾಡಿದ್ರೇ ಅದೇ ಉತ್ತಮ ಅಂತ ನನ್ನ ಅಭಿಪ್ರಾಯ. ಆದರೆ ಹೂ ತರಬಾರ್ದು ಅಂತಲ್ಲ, ನಮ್ಮ ಮನೇಲಿ ಇರುತ್ತೇನೋ ದಿನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಗೊಂಡೋದ್ರೆ ಒಳ್ಳೆಯದು. ಹಾಗೆ ಹಣ್ಣು ಕಾಯಿ ಯಾವುದೇ ಪೂಜೆ ಮಾಡಿಸ್ಕೋದಕ್ಕಿಂತಲೂ ಅಲ್ಲಿ ಹೋಗಿ ನಾವು ಒಂದು ಹಣ್ಣು ಕಾಯಿ ಮನೆಯಿಂದನೇ ತಗೊಂಡೋಗಿ ದೇವರ ಹತ್ರ ಪೂಜೆ ಮಾಡಿ ತರೋದು ಒಳ್ಳೆಯದು. ಹಾಗೆ ಈಗ ದೇವಸ್ಥಾನಕ್ಕೆ ಹೊರಡಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು ಹೊರಟದ್ದು. ಜೋರು ಮಳೆ ಮಾರ್ರೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಪಡುಭಟ್ರಕೋಡಿ ನಮ್ಮೂರು ದೇವಸ್ಥಾನ, ನಮ್ಮನೆ ಹತ್ತಿರದಲ್ಲಿರೋ ದೇವಸ್ಥಾನ. ಹಾಗಾಗಿ ನಡ್ಕೊಂಡೇ ಹೋಗ್ತಿದ್ದೇವೆ. ಬೆಟ್ಟದ ಮೇಲಿದೆ ನಮ್ಮ ದೇವಸ್ಥಾನ. ಸಾಧಾರಣ ಒಂದು 800 ವರ್ಷ ಹಳೆಯ ಇತಿಹಾಸ ಇರುವ ದೇವಸ್ಥಾನ ಇದು. ಆ ಕಾಲದಲ್ಲಿ ಯಾವುದೇ ಮಾರ್ಗಗಳಿಲ್ಲ, ಸರಿ ಕಾಲುದಾರಿ ಇಲ್ಲದ ಸಮಯ. ಆ ಕಾಲದಲ್ಲಿ ಸಹ ಇಷ್ಟೊಂದು ಬೆಟ್ಟದ ಮೇಲೆ ಪ್ರಕೃತಿಯ ನಡುವೆ ಒಂದು ದೇವಸ್ಥಾನವನ್ನು ಮಾಡಿದ್ದಾರೆ. ಸಾಮಂತ ಅರಸರು ಮಾಡಿದ್ದನ್ನು ಪ್ರತೀತಿ ಇದೆ. ವಿಶೇಷ ಪೂಜೆ ನಡೀತದೆ. ಶುಕ್ರವಾರ ಬೆಳಿಗ್ಗೆ, ಹಾಗೆ ರಾತ್ರಿ ಭಜನೆ ನಡೀತದೆ ಭಜನಾ ಮಂಡಳಿಯವರಿಂದ. ವಾರಕ್ಕೊಮ್ಮೆ ಆದರೂ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬರೋದ್ರಿಂದ ಆ ದಿನ ನಮ್ಮ ಮನಸ್ಸಿಗೇನೋ ನೆಮ್ಮದಿ ಖಂಡಿತವಾಗೂ ಸಿಗ್ತದೆ. ದೇವರಿಗೆ ನಾವೇನು ಅಷ್ಟೊಂದು ನಮ್ಮ ಭಕ್ತಿ ಹೊಂದಿದ್ರೆ ಸಾಕು, ಖಂಡಿತವಾಗಲೂ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಖಂಡಿತ ಆ ತಾಯಿ ಕೊಡ್ತಾಳೆ ಅನ್ನೋ ನಂಬಿಕೆ ನಮ್ಮದು. ಹಾಗೆ ಪ್ರತಿ ಶುಕ್ರವಾರ ಪೂಜಾ ಸಮಯಕ್ಕೆ ಪೂಜೆ ಎಲ್ಲ ಆಗಿ ದೇವರಿಗೆಲ್ಲ ಪ್ರದಕ್ಷಿಣೆ ಹಾಕಿ ಎಲ್ಲ ಹೊರಟದ್ದೀಗ ಪ್ರಕೃತಿಯ ನಡುವೆ ಇರುವ ಒಂದು ಸುಂದರ ದೇವಸ್ಥಾನ, ನಮ್ಮೂರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹಾಗೆ ಆ ತಾಯಿ ಎಲ್ರಿಗೂ, ಊರವರೆಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅನ್ನೋ ನಂಬಿಕೆ ನಮ್ಮದು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟದ್ದೀಗ ಮನೆಗೆ. ನಮಸ್ಕಾರ ಎಲ್ಲರಿಗೂ.